ಸದ್ಯ ಈಗ ರಾಜಕಾರಣದಲ್ಲಿ ಕ್ರಾಂತಿಯ ಮಾತು ಶುರುವಾಗಿದೆ. ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾರೆ ಕ್ರಾಂತಿ ಅನ್ನೋದು, ಕಾಂಗ್ರೆಸ್ ನಾಯಕರು ಸಹ ಕ್ರಾಂತಿ ಅಂತ ಹೇಳ್ತಾರೆ. ಕ್ರಾಂತಿ ಮಾತಿಗೆ ಅರ್ಥ ಏನು ಅನ್ನೋದನ್ನು ನಾವು ಇವತ್ತು ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ಈಗಾಗಲೇ ಬಿ ಜೆ ಪಿಯವರು ಹೇಳ್ತಿದ್ದಾರೆ, ರಾಜಣ್ಣ ಮಾಜಿ ಸಚಿವ ರಾಜಣ್ಣ ಈಗಾಗಲೇ ಅದನ್ನು ಸ್ಫೋಟಿಸಿಬಿಟ್ಟಿದ್ದಾರೆ. ಕ್ರಾಂತಿ ಅಂದರೆ ಏನು, ನವೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಮಾತುಗಳನ್ನು ರಾಜಣ್ಣ ಹೇಳಿ ತಮ್ಮ ಮಾತುಗಳಿಂದ ಮೂಲಕ ಅದರ ಒಂದು ಸ್ಫೋಟವನ್ನು ಮಾಡಿದರು. ಜೊತೆಗೆ ಬಿ ಜೆ ಪಿಯಿಂದಲೂ ಸಹ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಈ ನಾಯಕರು ಸಹ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಎಂಬ ಕ್ರಾಂತಿಯ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ರು. ಅಸಲಿಗೆ ಈ ಕ್ರಾಂತಿಯ ಮಾತುಗಳನ್ನು, ಈ ಕ್ರಾಂತಿ ಅಂದರೆ ಏನು ಅನ್ನೋದನ್ನು ನೋಡಿದಾಗ ಅಲ್ಲಿ ಬೇರೆ ಏನು ಕ್ರಾಂತಿ ಅಂದರೆ ದೊಡ್ಡದಾದ ಏನು ಬದಲಾವಣೆ ಇಲ್ಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ, ಈ ವಿಚಾರವನ್ನು ಇಟ್ಕೊಂಡು ಈ ನಾಯಕರು ಕ್ರಾಂತಿ ಅನ್ನೋ ಮಾತನ್ನು ಹೇಳುವ ಮೂಲಕ ಇದನ್ನು ದೊಡ್ಡದಾದ ರೀತಿಯಲ್ಲಿ ಚರ್ಚಿಸಲು ಮುಂದಾಗಿರುವಂಥದ್ದು. ಆದರೆ ಇದೀಗ ರಾಜ್ಯದಲ್ಲಿ ಕ್ರಾಂತಿಯ ವಿಚಾರ ನವೆಂಬರಲ್ಲಿ ಆಗುತ್ತೆ. ಸದ್ಯದಲ್ಲಿ ನಾವು ನವೆಂಬರ್ ತಿಂಗಳಲ್ಲೂ ಇದ್ದೀವಿ. ನವೆಂಬರ್ ತಿಂಗಳ 21, 26 ಒಳಗೆ ಕ್ರಾಂತಿ ಆಗುತ್ತೆ ಅಂತಾರೆ. ನವೆಂಬರ್ 15 ಒಳಗೆ ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು. ನವೆಂಬರ್ 21, 26 ಒಳಗೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಮಾತುಗಳು. ಎಲ್ಲ ಮಾತುಗಳ ನಡುವೆ ಅಸಲಿಗೆ ನವೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯ ಕ್ರಾಂತಿನೂ ಇಲ್ಲ, ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋದು ಸದ್ಯದ ಸ್ಥಿತಿಯಲ್ಲಿರುವ ಲಕ್ಷಣವಾಗಿದೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಬಿಹಾರದ ಚುನಾವಣೆಯಲ್ಲಿ ಮುಳುಗಿದ್ದಾರೆ. ಹೈಕಮಾಂಡ್ ನಾಯಕರು ಅಲ್ಲೇ ಇದ್ದಾರೆ. ಬಿಹಾರದಲ್ಲಿ NDAಯನ್ನು ಮನಸಿ ಅಲ್ಲಿ ಅಧಿಕಾರಕ್ಕೆ ಬರೋ ಒಂದು ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ನಾಯಕರಿಗೆ ಭೇಟಿಗೆ ಕಾಂಗ್ರೆಸ್ ನಾಯಕರು ಸಿಗ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸಿಗ್ತಾ ಇಲ್ಲ. ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ರಾಜ್ಯ ನಾಯಕರಿಗೆ, ಈಗಾಗಲೇ ಯಾರು ದೆಹಲಿಯತ್ತ ಬರಬೇಡಿ, ದೆಹಲಿಯತ್ತ ಸುಳಿಬೇಡಿ, ಇಂದಿರಾ ಭವನದತ್ತನ್ನು ಯಾರೂ ಕಾಣಿಸ್ಬೇಡಿ ಅನ್ನೋ ಮಾತನ್ನು ಹೈಕಮಾಂಡ್ ನಾಯಕರು ಹೇಳಿರುವಂಥದ್ದು. ಅಲ್ಲದೆ ಜೊತೆಗೆ ಇದರ ಮುಖ್ಯ ಭಾಗವಾಗಿ ಯಾವ ನವೆಂಬರ್ ಕ್ರಾಂತಿ ಅಥವಾ ಇದ್ಯಾವುದೋ ಕ್ರಾಂತಿ, ನಾಯಕತ್ವ ಬದಲಾವಣೆ ಎಲ್ಲದರ ಭಾಗವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಒಂದು ಜಾಣ ನಡೆಯನ್ನು ಅನುಸರಿಸಿರುವಂಥದ್ದು. ಪಕ್ಷದ ಹಿರಿಯ ನಾಯಕ ಚಿದಂಬರಂ ಅವರನ್ನ ರಾಜ್ಯಕ್ಕೆ ಕಳುಹಿಸಿ ಇಲ್ಲಿನ ವಿಷಯದ ಅಂದರೆ ರಾಜಕೀಯ ಪಕ್ಷಗಳಂದ್ರೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದ, ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಆಂತರಿಕ ವಿಚಾರಗಳ ಕುರಿತು, ಜೊತೆಗೆ ಸರ್ಕಾರಕ್ಕಿರುವ ಜನಾಭಿಪ್ರಾಯದ ಕುರಿತು, ಪಕ್ಷದಲ್ಲಿ ನಾಯಕರ ಬೇಸರ, ಅಸಮಾಧಾನ, ನಾಯಕರ ವಿರುದ್ಧ ಕೇಳಿರುವ ಆರೋಪಗಳು, ಕಾರ್ಯಕರ್ತರ ಒಂದು ಸ್ಥಿತಿಗತಿ ಸೇರಿದಂತೆ ಇನ್ನಿತರ ವಿಚಾರಗಳ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ಅವರು ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಈ ವರದಿಯನ್ನು ಒಪ್ಪಿಸಿದ್ದಾರೆ. ಈ ವಿಚಾರವನ್ನ ಇದೀಗ ಸಾಕಷ್ಟು ಲೆಕ್ಕಾಚಾರಗಳಿಗೆ ನೋಡಿದಾಗ, ರಾಜಕೀಯವಾಗಿ ನೋಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ಬೆಳವಣಿಗೆ ನಡೀತಾ ಇದೆ. ಬಟ್ ಕ್ರಾಂತಿ ಅನ್ನೋ ಮಾತನ್ನು ಸಹ ಸದ್ಯದಲ್ಲಿ ಅಳ್ಳುಗಳಿಬೇಕು. ಯಾಕಂದರೆ ಈಗಾಗಲೇ ಯಾವಾಗ ಸಿದ್ದರಾಮಯ್ಯ CM ಆದರೂ ಆಗಿನಿಂದಲೂ ಸಹ ಯಾರಿಗೂ ಸಹ ನಾಯಕತ್ವ ಬದಲಾವಣೆಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಹೈಕಮಾಂಡ್ ನಾಯಕರು ಇದುವರೆಗೆ ಯಾವುದೇ ರೀತಿಯಾದ ಒಂದು ಬಹಿರಂಗವಾದ ಹೇಳಿಕೆಯನ್ನು ನೀಡಿಲ್ಲ. ಆದರೆ ಇದೇ ಕಾರಣಕ್ಕಾಗಿ ಇದೀಗ ರಾಜ್ಯದಲ್ಲಿ ಗೊಂದಲ ಮೂಡಿರುವಂಥದ್ದು. ಒಂದು ಕಡೆ ಹೇಳ್ತಾರೆ ರಾಜಣ್ಣ ನವೆಂಬರ್ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಅಕ್ಟೋಬರ್, ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ರು ರಾಜಣ್ಣ. ಈ ಕ್ರಾಂತಿಯ ಮಾತುಗಳಿಂದಲೇ ತಮ್ಮ ಸ್ಥಾನವನ್ನು ಕಳೆದುಕೊಂಡ್ರು, ಮಗದೊಂದು ಅದು ಡಿಫ್ರೆಂಟ್ ಮ್ಯಾಟರ್. ಆದರೆ ಸದ್ಯ ಕ್ರಾಂತಿಯ ಮಾತಿಗೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಸಹ ಒಂದು ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಅದು ಸಹ ಸಾಕಷ್ಟು ಗಮನಾರ್ಹ ಸಂಗತಿಯಾಗಿದೆ. ಯಾಕಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಅವರು ದೆಹಲಿಯ ದಂಡಯಾತ್ರೆಯನ್ನು ಮಾಡಿದ್ರು, ವೈಯಕ್ತಿಕ ಕಾರ್ಯನಿಮಿತ್ತ ಹೋಗಿದ್ನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಅಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ DK ಶಿವಕುಮಾರ್, ನವೆಂಬರ್ ಕ್ರಾಂತಿನೂ ಇಲ್ಲ, ಎಂಥದೂ ಇಲ್ಲ, ನಮ್ದೇನಿದ್ರು 2028ಕ್ಕೆ ದೊಡ್ಡ ಕ್ರಾಂತಿ ಆಗುತ್ತೆ. ಅದೇನಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ನಾವು ಬಹುಮತದಿಂದ ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನೋ ಮಾತನ್ನ DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾಗ ಹೇಳಿದ್ರು. ಆದರೆ ಇದೀಗ ನವೆಂಬರ್ ತಿಂಗಳು ಕ್ರಾಂತಿ ಕಥೆ ಮುಗಿದೋಯ್ತು. ನವೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವರಿಷ್ಠರು ಈಗ ಬಿಹಾರ ಚುನಾವಣೆಯಲ್ಲಿ ಮುಳುಗಿದ್ದಾರೆ, ದೆಹಲಿಯಲ್ಲಿ ಅಂತೂ ಯಾರೂ ಇಲ್ಲ. ಜೊತೆಗೆ ರಾಜ್ಯ ನಾಯಕರ ಭೇಟಿಗೂ ಕಾಂಗ್ರೆಸ್ ನಾಯಕರು ನಿರಾಸಕ್ತಿಯನ್ನು ಮೂಡಿಸ್ತಿರುವಂಥದ್ದು. ಎಲ್ಲವನ್ನು ನೋಡಿದಾಗ ಕಾದು ನೋಡುವ ತಂತ್ರವನ್ನು ಮೊರೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನೊಂದು ವಿಚಾರವನ್ನು ನೋಡಿದಾಗ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅವರು ಹೇಳಿರುವಂತೆ, ಜೊತೆಗೆ ಅವರು ಹುಮ್ಮಸ್ಸಿನಲ್ಲಿರುವಂತೆ, ಅವರ ಬಯಕೆಯಂತೆ ಅವರು ಇದೀಗ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟುವಂಥ ತವಕದಲ್ಲಿದ್ದಾರೆ. ಮುಂಬರುವ 2026 ಜನವರಿ 5ರಂದು ದೇವರಾಜ ಅರಸು ಅವರು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಅಷ್ಟು ಅಧಿಕಾರವನ್ನು ನಡೆಸಿದ್ರು. ಅದೇ ಮಾದರಿಯಲ್ಲಿ ನಾನು ಸಹ ಈ ಒಂದು ದಾಖಲೆಯನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ಸಿದ್ದರಾಮಯ್ಯನವರು ಇರುವಂಥದ್ದು. ಅದಕ್ಕಾಗಿಯೇ ನವೆಂಬರ್ ಕ್ರಾಂತಿಯ ಮಾತುಗಳನ್ನು ನಾವು ಇಲ್ಲಿ ಅಷ್ಟೊಂದು ಸ್ಪಷ್ಟವಾಗಿ ಅದರ ಬಗ್ಗೆ ಚರ್ಚೆ ಮಾಡುವ ಅಗತ್ಯವಿಲ್ಲ ಅನ್ನೋದು ಸದ್ಯದ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಮಾತುಗಳಾಗಿವೆ. ಇನ್ನು ದೇವರಾಜ ಅರಸು ಅವರು ಎಷ್ಟು ಅವಧಿ ಮುಖ್ಯಮಂತ್ರಿ ಆಗಿದ್ರು ಅಂದರೆ 7 ವರ್ಷ 7 ತಿಂಗಳು 20 ದಿನಗಳವರೆಗೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಮೊದಲನೇ ಅವಧಿಯಲ್ಲಿ
5 ವರ್ಷ 9 ತಿಂಗಳು 11 ದಿನಗಳಷ್ಟು ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ರಾಜ್ಯದ ಅಧಿಕಾರವನ್ನು ನಡೆಸಿದ್ರು. ಅದೇ ದಾರಿಯಲ್ಲಿ ಸಾಗ್ತಿರುವ ಸಿದ್ದರಾಮಯ್ಯನವರು ಅವರ ದಾಖಲೆಯನ್ನು ಪುಡಿಗಟ್ಟಿ ಒಂದು ರಾಜ್ಯದಲ್ಲಿ ಮತ್ತೊಂದು ದಾಖಲೆಯನ್ನು ಮಾಡಲು ಹೊರಟಿದ್ದಾರೆ. ಅಂದರೆ ಸರಿಸಮನಾದ ದಾಖಲೆಯನ್ನು ದೇವರಾಜ ಅರಸು ಅವರಂತೆಯೂ ಸಹ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ರಾಜ್ಯದ ಇತಿಹಾಸದಲ್ಲಿ ತಮ್ಮ ದಾಖಲೆಯನ್ನು ಬರೆದಿಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಯಾವುದೇ ರೀತಿಯ ಭ್ರಾಂತಿ ಈ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ, ನಾನೇ 5 ವರ್ಷ ಫುಲ್ ಟೈಮ್ ಟರ್ಮ್ ಮುಖ್ಯಮಂತ್ರಿ ಆಗಿರ್ತೀನಿ, ನಾನೇ ಪೂರ್ಣಾವಧಿ CM ಆಗಿರ್ತೀನಿ ಅಂತ ಅವರು ಬಲವಾಗಿ ತಮ್ಮ ಅಭಿಪ್ರಾಯವನ್ನ ತಮ್ಮ ವಾದವನ್ನ ಮಂಡಿಸುತ್ತಲೇ ಬರ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಅವರು ಆವಾಗ ಹೇಳ್ತಾ ಇದ್ದಾರೆ, ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಭ್ರಾಂತಿ ಅನ್ನೋ ಮೂಲಕ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಅವರು ಎಲ್ಲ ಒಂದು ಕಡೆ ಇತಿಶ್ರೀ ಹಾಡಿದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ದೇವರಾಜ ಅರಸು ಅವರ ನಂತರ ಇವರೇ ಆ ದಾಖಲೆಯನ್ನ ಸರಿಗಟ್ಟುವ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ವೇಳೆ ಅವರು ಜನವರಿ 5ರವರೆಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿದರೆ ಅವರು ಆ ದಾಖಲೆಯನ್ನು ಸರಿಗಟ್ತಾರೆ. ಜನವರಿ 5ರ ನಂತರ ಅಂದರೆ ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವ ತವಕದಲ್ಲೂ ಸಹ ಇದ್ದಾರೆ. ದಾಖಲೆಯನ್ನು ಸರಿಗಟ್ಟಿ ತಮ್ಮ ಆಶೆಯನ್ನು ಈಡೇರಿಸಿ ಬಯಕೆಯನ್ನು ಈಡೇರಿಸಿಕೊಂಡ ನಂತರ ಬಜೆಟ್ ನಂತರ ರಾಜ್ಯದಲ್ಲಿ ಕ್ರಾಂತಿಯ ಚರ್ಚೆಗಳ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂಥದ್ದು. ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯನವರು ಸಹ ಕಾಂಗ್ರೆಸ್ ಪಕ್ಷದ ಒಂದು ಯೋಗದಾನವನ್ನು ನೀಡಿದ್ದಾರೆ, ಪಕ್ಷವನ್ನು ಕಟ್ಟಲು ಶ್ರಮಿಸಿದ್ದಾರೆ, ಪಕ್ಷಕ್ಕೆ ಒಬ್ಬ ಬೇಕಾದ ನಾಯಕ. ಅದರಂತೆ DK ಶಿವಕುಮಾರ್ ಅಂದರೆ DCM DK ಶಿವಕುಮಾರ್ ಕೂಡ ಪಕ್ಷದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವ ನಾಯಕರಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಪಕ್ಷದ ಸಂಘಟನೆಗೂ ಸಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಸೊ ಇಬ್ಬರ ನಡುವೆ ಮುಸ್ಕಿನ ಗುದ್ದಾಟ ಅಂತೂ ಇದ್ದೇ ಇದೆ CM ಪಟ್ಟಕ್ಕಾಗಿ. ಆದರೆ DK ಶಿವಕುಮಾರ್ ಅವರಿಗೆ ಮಾರ್ಚ್ ನಂತರದ ದಿನಗಳಲ್ಲಿ ಸಿಹಿ ಸುದ್ದಿ ಸಿಕ್ಕರೂ ಸಿಗಬಹುದು, ಅದು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟ ವಿಚಾರ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಚರ್ಚೆಗಳ ಅಥವಾ ಮೂಲಗಳ ಪ್ರಕಾರ ಸದ್ಯ ನವೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯ ಕ್ರಾಂತಿ ಇಲ್ಲ. ಒಂದು ವೇಳೆ ಕ್ರಾಂತಿಯ ವಿಚಾರ ಬಂದಾಗ ನವೆಂಬರ್ 15ರ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ನಂತರ ಸಂಪುಟ ವಿಸ್ತರಣೆಯ ಲಕ್ಷಣಗಳು ಕಂಡು ಬರ್ತಿರ್ಬೋದು. ಆದರೆ ನಾಯಕತ್ವ ಬದಲಾವಣೆ ಸದ್ಯದಲ್ಲಿ ಅಸಾಧ್ಯದ ಮಾತಾಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರೇ ಹೇಳುವಂತ ಮಾತಾಗಿದೆ. ಒಟ್ಟಾರೆಯಾಗಿ ಸದ್ಯ ನವೆಂಬರ್ ತಿಂಗಳಂತರೂ ಇನ್ನೇನು ಅರ್ಧ ನವೆಂಬರ್ ತಿಂಗಳಲ್ಲಿದ್ದೀವಿ, ಅರ್ಧ ನವೆಂಬರ್ ತಿಂಗಳು ಕಳೆದು ಹೋಯಿತು. ನವೆಂಬರ್ 15ರ ನಂತರ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತವೆ ಅನ್ನೋದು ಅದು ಸಹ ಕುತೂಹಲಕಾರಿ ಸಂಗತಿಯಾಗಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತವೆ ಅಂತ ಭಾವಿಸೋದು ಅಷ್ಟೊಂದು ಸಮಂಜಸ ಅಲ್ವೇ ಅಲ್ಲ. ಯಾಕಂದರೆ ನವೆಂಬರ್ 15ರ ನಂತರ ಸಂಪುಟ ವಿಸ್ತರಣೆ ಮಾತು ಅಷ್ಟೇ. ಅದಾದ ನಂತರ ಮಾರ್ಚ್ ತಿಂಗಳ ಬಜೆಟ್ ನಂತರ ಯಾವ ರೀತಿಯಾದ ಬೆಳವಣಿಗೆ ನಡೀತವೆ, ಅಲ್ಲಿ ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಒಲವನ್ನು ತೋರಿಸುತ್ತಾ ಅನ್ನೋದು ಸಹ ಸಾಕಷ್ಟು ಸದ್ಯದಲ್ಲಿರುವ ಒಂದು ಪ್ರಶ್ನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ತಾರಾ ಅಥವಾ ನವೆಂಬರ್ ಕ್ರಾಂತಿ ಆಗುತ್ತಾ, ಜೊತೆಗೆ ಮಾರ್ಚ್ನಲ್ಲಿ ಕ್ರಾಂತಿ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.